गुरुपदं केवलं ज्ञानमूर्ते द्वन्द्वातीतं गगनसदृशं तत्त्वमस्यादिलक्ष्यम् एकं नित्यविमलाचलं सर्वदी साक्षिभूतं भावातीतं हितं श्रीसद्गुरो नित्यं नमामि। महायोगपीठे तटे भीमरत्यं वरं पुण्डलीकाय धातु समागततिष्ठन्तमहानन्दकन्दं परब्रह्मलिङ्गं भजे पाण्डुरङ्गं पाण्डुरङ्गाकरु प्रथमा नमो दुसरे चरणा संताजिया त्यांच्या कृपादाने कथेचा विस्तार बाबाजी सद्गुरुदास तुका नमो ज्ञानेश्वरा नमो ज्ञानेश्वरा निवृत्ति उद्धारा सोपान देवा मुक्ताबाई नमो त्रिभुवन पावनी आद्यात्रय जननी देवांची नमो सद्गुरु तुकिया ज्ञानदीपा नमो सद्गुरु सच्चिदानंद रूपा नमो सद्गुरु भक्त कल्याण मूर्ते नमो सद्गुरु ಭಾಸ್ಕರ ಪೂರ್ಣ ಕೀರ್ತೆ. ಪ್ರಥಮದಲ್ಲಿ ಜಗತ್ ವ್ಯಾಪಕನಾಗಿರುವಂತಹ ಭಗವಂತನ ದಿವ್ಯ ಚರಣಗಳಲ್ಲಿ ಅನಂತ ನಮನವನ್ನು ಸಲ್ಲಿಸಿ, ಸದ್ಗುರುಗಳಾಗಿರುವಂಥ ಕೃಷ್ಣ ಸ್ವಾಮಿಯವರ ಶ್ರೀಚರಣಗಳಲ್ಲಿಯೂ, ಸದ್ಗುರು ಆಗಿರುವಂಥ ಶರತ್ ಮೂರ್ತಿಯವರ ಶ್ರೀಚರಣಗಳಲ್ಲಿಯೂ ನಮನವನ್ನು ಸಲ್ಲಿಸುತ್ತಾ, ಯಾವ ಪಂಡರಿ ಸಂಪ್ರದಾಯದ ಸಮಸ್ತ ಗುರುವರ್ಯರು, ಗುರುವರ್ಗದ ಆ ನಮನ ಅನಂತ ಪವಿತ್ರ ಚರಣಗಳಿಗೆ ನಮನವನ್ನು ಸಲ್ಲಿಸಿ, ಬೆಳಗಿನ ಜಾವ ಶ್ರವಣಕ್ಕೆ ಉಪಸ್ಥಿತರಿರುವಂಥ ಎಲ್ಲ ಸಂತರೇ, ಮಹಂತರೇ, ಸಿದ್ಧರೇ, ಸಾಧಕರೇ, ತಾಯಂದಿರೇ, ತಮ್ಮೆಲ್ಲರ ಚರಣಗಳಲ್ಲಿಯೂ ನಮನವನ್ನು ಸಲ್ಲಿಸಿ, ನಿನ್ನೆಯ ದಿನ ಗುರುವಿನ ಮಹಿಮೆಯನ್ನು ಹೇಳ್ತಾ ಬಂದರು. ಜ್ಞಾನೇಶ್ವರ ಮಾೌಲಿಯವರು ಏನು ಹೇಳಿದರು ಅಂದರೆ, ನನ್ನ ಮತಿ ಈ ಭಗವದ್ಗೀತೆಯ ಮೇಲೆ ತಾತ್ಪರ್ಯ ಬರೆಯುವಂಥ ನನ್ನ ಮತಿಯಂತರೂ ಅಷ್ಟು ಸಮರ್ಥ ಇಲ್ಲ. ಆದರೆ ಸದ್ಗುರುಗಳು, ನನ್ನ ಸದ್ಗುರುಗಳು, ಅವರು ಏನಾದರೂ ಈ ನನ್ನ ಜೊತೆಗೆ ಇದ್ದು, ನಾನು ಅಜ್ಞಾನಿಯೂ ಅವಿವೇಕಿಯೂ ಆಗಿದ್ದು, ಸಂತರ ಕೃಪಾರೂಪ ಎಂಬ ದೀಪದಿಂದ ನಾನು ಯೋಗ್ಯನಾಗಿರುತ್ತೇನೆ. ನಾವೆಲ್ಲರೂ ಯಾವಾಗ ಯೋಗ್ಯರಾಗ್ತೀವಿ? ನಾವೆಲ್ಲರೂ ಜನ್ಮಜಾತಃ ಶೂದ್ರನೇ ಇರ್ತೀವಿ. ನಾವು ಜನ್ಮ ಶೂದ್ರನೇ, ಅಯೋಗ್ಯನೇ ಇರ್ತೀವಿ. ನಾವೆಲ್ಲರೂ ಅಯೋಗ್ಯ ಇರ್ತೀವಿ. ಯಾಕೆ ಅಯೋಗ್ಯ ಇರ್ತೀವಿ ಅಂದರೆ, ನಮ್ಮಲ್ಲಿ ದೇಹಾತ್ಮಕ ಬುದ್ಧಿ ಇರ್ತದೆ. ದೇಹಾತ್ಮಕ ಬುದ್ಧಿ ನಮ್ಮನ್ನು ಸೂಕ್ಷ್ಮವಾಗಿ ಕಾಡ್ತಿರ್ತದೆ. ಯಾವಾಗ ಯೋಗ್ಯರಾಗ್ತೀವಿ ಅಂತ ಹೇಳಿದ್ರೆ, ಗುರು ಒಲಿತ ಮೇಲೆ ನಾವು ಯೋಗ್ಯರಾಗ್ತೀವಿ. ಆಗ ನಮ್ಮ ಜೀವನ ಶುರು ಆಗ್ತದೆ. ಅದಕ್ಕಾಗಿನೇ ಗುರು ಹೆಂಗಿರ್ತಾರ್ರಿ ಅಂತ ಹೇಳಿದ್ರೆ, ಗುರು ಅದ್ಭುತ ಇರ್ತಾನೆ. ಗುರುವಿನ ವರ್ಣನೆ ಮಾಡಕ್ ಆಗುದಿಲ್ಲ. ಅದಕ್ಕೆ ಕಬೀರ್ ದಾಸರು ಹೇಳ್ತಾರೆ, ಸಾತ್ ಸಮಂದರ ಮಸಿಕರು ಲೇಖನೆ ಸಬವನ ರಾಗ್. ನೋಡ್ರಿ, ಸಾತ್ ಸಮಂದರ ಮಸಿಕರು लेखनी सब वन राग, गुरु सब धरती कागज करू, गुरु गुण लिखा न जाए. ಇಡೀ ಭೂಮಂಡಲವನ್ನೇ ನಾವು ಏನ್ರೆ ಹಾಳೆಗಳನ್ನು ಮಾಡಿ, ವನರಾಶಿಯನ್ನು ಕಡೆದು ಲೆಕ್ಕಣಿಕೆಯನ್ನು ಮಾಡಿ, 7 ಸಮುದ್ರದ ನೀರನ್ನು ಮಸಿಯಾಗಿ ಮಾಡಿದರೂ ಸಹ ಗುರು ಗುಣ ಬರೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಗುರುವಿನ ಮಹಿಮೆಯನ್ನು ಹೇಳ್ತಾ ಬರ್ತಾರೆ ಜ್ಞಾನೇಶ್ವರ ಮಾೌಲಿಯವರು. ಇನ್ನು 76ನೇ ಓವಿ, ಇವತ್ತು 77ನೇ ಓವಿಯಿಂದ ಪ್ರಾರಂಭ ಆಗ್ತದೆ.
लोहाचे कनक होये हे सामर्थ्य परसीच आहे की मृत ही जीवितला हे अमृत सिद्धी जरी प्रकटे सिद्ध सरस्वती जरी प्रकटे सिद्ध सरस्वती तरी मुखया आथी भारती येथ वस्तु सामर्थ्य शक्ती नवलकाई जयाची कामधेनु माये तयासी अप्राप्य काय आहे मनवो निमी ಪ್ರವರ್ತೋಲಾಹೆ ಗ್ರಂಥಿಯೇ. ಜ್ಞಾನೇಶ್ವರ ಮಾವಲಿಯವ್ರು ಹೇಳ್ತಾರ, ಶ್ರೀ ಗುರು ಹೆಂಗಿರ್ತಾನಪ್ಪ ಅಂದ್ರೆ ಪಾರಸ್ ಕಲ್ಲಿದ್ದ. ಆ ಪಾರಸ್ ಮಣಿ ಸಾಮರ್ಥ್ಯದಿಂದ ಕಬ್ಬಿಣವು ಬಂಗಾರವಾಗುತ್ತದೆ ಏನ್ರಿ. ಎಲ್ಲಿತನ ನಾವು ಜಂಗ್ ಹತ್ತಿದ ಕಬ್ಬಿಣಿದ್ದಂಗ, ಯಾವಾಗ ಗುರು ಭೆಟ್ಟಕ್ಕನ ಅವಾಗ ನಾವು ಬಂಗಾರ ಆಗ್ತೇವೆ. ಪರಸ್ ಮಣಿಯು ಸಾಮರ್ಥ್ಯ ಕಬ್ಬಿಣ ಎಷ್ಟೇ ದಿನದಿಂದ ತುಕ್ಕು ಹಿಡಿದಿರುವಂತ ಕಬ್ಬಿಣಕ್ಕೆ ಬಂಗಾರ ಮಾಡುವಂತ ಸಾಮರ್ಥ್ಯ ಅದಂತ ನೋಡ್ರಿ. ಪಾರಸ್ ಮಣಿಯೊಳಗ ಇಂತ ಸಾಮರ್ಥ್ಯ ಐತ ಅಂತ ಹೇಳಿದ್ರ ತುಕ್ಕು ಹಿಡಿದಿರುವಂತ ಕಬ್ಬಿಣವನ್ನ ಬಂಗಾರ ಮಾಡ್ತದ. ಮೃತ ಮನುಷ್ಯನ ಅಮೃತ ಪಾನ ಮಾಡಿಸಿದ್ರೆ ಜೀವಂತನಾಗುತ್ತಾನ. ಮೃತ ಶಬ್ದ ಏನಾದ ಮೃತ ಮನುಷ್ಯ. ನಾವೆಲ್ಲರೂ ಪುನನಪಿ ಜನನಂ ಪುನನಪಿ ಮರಣಂ ಜಠರೇ ಜಯನಿ ಶಯನಂ ಯ ಸಂಸಾರೇ ಬಹು ದುಸ್ತಾರೆ ಕೃಪಯಾ ಪಾಯೋ ಮುರಾರಿ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಏನ್ ಅಜ್ಞಾನದೊಳಗೆ ಜನ್ಮ ಮರಣ ಕಾರಣದ ಈ ಸ್ಥೂಲ ಸೂಕ್ಷ್ಮ ಕಾರಣ ದೇಹ, ಇದು ಸ್ಥೂಲ ದೇಹದ 25 ತತ್ವ. ಇದು ಏನು ಪಂಚಮಹಾಭೂತದ 25 ಈ ತತ್ವದ ದೇಹ. ಪ್ರಕೃತಿ ಹೆಂಗದ, ಈ 3 ದೇಹ, ಸ್ಥೂಲ ದೇಹ, ಸೂಕ್ಷ್ಮ ಮತ್ತು ಕಾರಣ ದೇಹ. ಈ ಸ್ಥೂಲ ದೇಹದ ಸ್ವರೂಪ ಹೆಂಗದ, ಸ್ಥೂಲ ದೇಹ ಪಂಚೀಕೃತ ಮಹಾಪಂಚಭೂತ 25 ತತ್ವಗಳಿಂದ ತಯಾರಾದದ್ದು ಸ್ಥೂಲ ದೇಹ. ಈ ಸ್ಥೂಲ ದೇಹ ಏನದ ಅಂದ ಮೃತ. ಇದು ಯಾವುದು ತಯಾರಾಗದ ಒಂದ್ ದಿವ್ಸ ಹಳಸ್ತದ. ಆಕಾಶ ವಾಯು ತೇಜ ಬಲ ಪೃಥ್ವಿ ಹೀಗ 5 ಪಂಚಮಹಾಭೂತಗಳಿಂದ ತಯಾರಾದಂತ ದೇಹ. ನಮ್ಮಲ್ಲಿ ಪಂಚಮಹಾಭೂತದ 25 ತತ್ವಗಳ ಪದಾರ್ಥಗಳದಾವು. ಆ ಪದಾರ್ಥಗಳೇ ನಮ್ಮನ್ನ ಗೊಂದಲಕ್ಕೀಡು ಮಾಡಾಕತ್ತೇವು, ಅವೇ ನಮ್ಮನ್ನ ಮೃತ್ಯು ಮಾಡಾಕತ್ತೇವು ವಿನಃ ಇದೇ ನಮ್ಮ 3 ದೇಹದ ಪರಿಚಯ ನಮಗ ಆಗುವುದಿಲ್ಲ. ಯಾವಾಗ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುಗಳು ಏನಾದ್ರೂ ಸಿಕ್ಕ್ರ ಆಗುತ್ತದ. ಏನೇನದವ್ರಿ? ಆಕಾಶದಿಂದ ಏನದವ್ ನಮ್ಮ ಶರೀರದೊಳಗ? ಆಕಾಶದಿಂದ ಏನದ? ಆಕಾಶದ ವಾಯು ತೇಜ ಜಲ ಪೃಥ್ವಿ ಏನ್ 5 ಅದಾವ. ಇವು 5ಕ್ಕೂ ಒಂದೊಂದು ಪಂಚೀಕೃತ 25 ತತ್ವಗಳಲ್ಲಿ ಆಕಾಶದ 5 ತತ್ವ ಅದಾವ. ಆಕಾಶದಿಂದ ಏನ್ ಸಿಕ್ಕವ ನಮಗ? ಕಾಮ ಕ್ರೋಧ ಶೋಕ ಮೋಹ ಭಯ. ಆಕಾಶದ ತತ್ವಗಳೇನದವು? ಕಾಮ ಕ್ರೋಧ ಶೋಕ ಮೋಹ ಭಯ. ಇವು ಆಕಾಶದ ತತ್ವಗಳವು. ಇನ್ನು ವಾಯುವಿನ ತತ್ವಗಳು ಚಲನ ವಲನ ಧಾವನ ಪ್ರಸಾರಣ ಅಕುಂಚನ. ಇವು ವಾಯುವಿನ ತತ್ವಗಳದು. ತೇಜದ ತತ್ವಗಳದು ನಮ್ಮೊಳಗಡೆ ಕ್ಷುಧಾ ತೃಷಾ ಆಲಸ್ಯ ನಿದ್ರಾ ಕಾಂತಿ. ಇದು ತೇಜದ ತತ್ವ. ಅದು ಜಲದ 5 ತತ್ವ ಶುಕ್ರ ರುಧಿರ ಲಾಲ ಮತ್ತು ಸ್ವೇದ ಮೂತ್ರ. ಮೂತ್ರ 5ನೇದು ಮೂತ್ರ. ಪೃಥ್ವಿ 5 ತತ್ವ ಅದು ಅಸ್ಥಿ ತ್ವಚ ರೋಮ. ಅಸ್ಥಿ ನಾಡಿ ತ್ವಚ ರೋಮ. ಇನ್ನೊಂದು ಉಳಿತೇನೆ. ಹಿಂಗ ಇವು ಏನಿರ್ತಾವ ಅಂದ್ರ ಇಷ್ಟೆಲ್ಲಾ ಶರೀರದೊಳಗಿರುವಂತ 5 ತತ್ವಗಳಿಂದ 25 ವಿಕಾರಗಳು ತುಂಬಿರುವಂತ ಈ ಸೂಕ್ಷ್ಮ ಶರೀರ ಏನು ಸ್ಥೂಲ ಶರೀರದ ಇದನ್ನೇ ನಾವು ಅಂತ ತಿಳಿದೆವು. ಇದು ಮೃತ ಅದ. ಯಾವಾಗ ಮೃತ ಈ ಮನುಷ್ಯನಿಗೆ ಅಮೃತ ಪಾನ ಮಾಡಿಸೋನು ಯಾರು ಅಂದ್ರೆ ಗುರು. ಆಗ ಅಮೃತ ಪಾನ ಮಾಡಿಸಿದ ನಂತರ ಈತ ಜೀವ ಆಗ್ತಾನ, ಜೀವಂತನಾಗ್ತಾನ. ಜೀವಂತ ಹೆಂಗಾಗ್ತಾನ?
ನಾನು ದೃಷ್ಟ, ಇವು ದೃಶ್ಯ. ನನ್ನ ಜನ್ಮ ಮರಣರಹಿತವಾಗಿರುವಂತ ಅನಂತ, ನಾನು ಹೆಂಗಿದ್ದೀನಿ, ನನಗೆ ಜನನಿಲ್ಲ ಮರಣಿಲ್ಲ ಅನ್ನುವಂತ ನಮ್ಮ ಸ್ವರೂಪ ನಮಗೆ ತಿಳಿಸೋರು ಯಾರು ಅಂದ್ರೆ ಗುರು. ಆ ಗುರು ನಮ್ಮನ್ನ ಮೃತ ಇದ್ದವನನ್ನ ಅಮೃತ ಮಾಡ್ತಾನ ಅಂತ ಸಾಮರ್ಥ್ಯ ಗುರುವಿನ ಹತ್ರ ಅದ. ಅದಕ್ಕಾಗಿ ಕಬ್ಬಿಣವು ಬಂಗಾರವಾದಂತೆ ಮೃತ ಮನುಷ್ಯನು ಜೀವಂತನಾದಂತೆ. ನೋಡ್ರಿ, ಆಗ ನಮಗ್ ಗೊತ್ತಾಗ್ತದ, ಹೌದಲ್ಲಪ್ಪ ನನಗೆ ಸಾವಿಲ್ಲ, ಈ ಶರೀರದಿಂದ ಎಷ್ಟು ಅಭಿಮಾನ ಪಟ್ಟೆ, ನನಗ್ ಹುಟ್ಟಿಲ್ಲ ಸಾವಿಲ್ಲ. ನೋಡ್ರಿ, ಹುಟ್ಟಿಲ್ಲ ಸಾವಿಲ್ಲದ ಸುದ್ದಿ ನಿಮಗೆ ಯಾವಾಗ ಅಪರೋಕ್ಷ ದೃಢ ಬ್ರಹ್ಮಜ್ಞಾನ ಆಗ್ತದ, ಅದು 4 ವೇದದ ಮುಖ್ಯ ಉದ್ದೇಶ. ಪ್ರಜ್ಞಾನಂ ಬ್ರಹ್ಮ, ಅಯಮಾತ್ಮಾನಂ ಬ್ರಹ್ಮ, ತತ್ ತ್ವಂ ಅಸಿ, ಅಹಂ ಬ್ರಹ್ಮಾಸ್ಮಿ. ಇವು 4 ವಾಕ್ಯಗಳು. ಇವು 4 ವಾಕ್ಯಗಳ ಲಕ್ಷಾರ್ಥ ತಿಳಿದುಕೊಳ್ಳುವುದೇ ಶ್ರವಣ, ಮನನ, ನಿಧಿಧ್ಯಾಸ. ಏನು ಮಾಡಬೇಕಾಗಿಲ್ಲ, ದೃಢ ಆಗಬೇಕು ಇವು ನಮಗ. ಈ 4 ಏನು ವಾಕ್ಯ ಅದು ಮಹಾವಾಕ್ಯ, ಈ ಮಹಾವಾಕ್ಯದ ಅರ್ಥವನ್ನು ತಿಳ್ಕೊಳ್ಳೋದು ದಿನಂಪ್ರತಿ ಇದರ ಮೇಲೆ ನಿತ್ಯ ನಾವು ಜೀವಿಸುವುದು. ಅವಾಗ ನನಗೆ ಗೊತ್ತಾಗ್ತದ, ಈ ಶರೀರ ನನ್ನದಲ್ಲ, ಇದು ನಾನಲ್ಲ, ಇದು ಸುಮ್ಮನೆ ಅಭಿಮಾನ ಪಡುತ್ತಿರುವಂತ ಈ ಸ್ಥೂಲ ಶರೀರ ನಾನಂತ ತಿಳಿದುಕೊಂಡಿದ್ದು ದುಃಖಕ್ಕೆ ಕಾರಣ. ಏನ್ರಿ, ದುಃಖ ಯಾರಿಗದ? ಸ್ಥೂಲ ಶರೀರಗದ. ಜನನ ಮರಣ ಯಾರಿಗದ? ಸೂಕ್ಷ್ಮ ಶರೀರಗದ. ಇಲ್ಲಿ ಜೀವ ಸೂಕ್ಷ್ಮ ಮತ್ತು ಸ್ಥೂಲ ಕೂಡಿದ್ರೆ ಅಲ್ಲಿ ಜನನ ಆಗ್ತದ, ಸೂಕ್ಷ್ಮ ಮತ್ತು ಸ್ಥೂಲ ವಿಯೋಗ ಆದ್ರೆ ಮರಣ ಆಗ್ತದ. ಹಾಗೆ ಈ ಮೂಕನಿಗೆ ಸರಸ್ವತಿ ಏನ್ ಮಾಡ್ತಾಳಲ್ಲಿ? ಪ್ರಸನ್ನವಾದರೆ ಮೂಕನೂ ಕೂಡ ಮಾತನಾಡಬಹುದು ಅಂತಾರ. ಸರಸ್ವತಿ ಪ್ರಸನ್ನಲಾದ್ಲಂದ್ರ ಮೂಕ ಏನ್ ಮಾಡ್ತಾನ? ಮಾತಾಡ್ತಾನವ. ಜರಿ ಪ್ರಕಟೆ ಸಿದ್ಧ ಸರಸ್ವತಿ ತರಿ ಮುಖಿಯಾ ಆಥಿ ಭಾರತಿ ಏತ ವಸ್ತು ಸಾಮರ್ಥ್ಯ ಶಕ್ತಿ ನವಲಕಾಯಿ. ನೋಡ್ರಿ, ಮೂಕ ಇರ್ತಾನ, ನಾವೆಲ್ಲರೂ ಮೂಕರೇ ಇದ್ದೆವು. ಸರಸ್ವತಿ ಪ್ರಸನ್ನವಾದರೆ ಮೂಕನಿಗೂ ಕೂಡ ವಾಚಾ ಉತ್ಪನ್ನವಾಗಿ. ನೋಡ್ರಿ, ಅಂದ ಬಳಿಕ ನಮ್ಮ ಆಶ್ಚರ್ಯ ಏನದ? ನಾವೆಲ್ಲರೂ ಯಾವ ಸಾಮರ್ಥ್ಯದಿಂದ ಮಾತಾಡ್ತಿದ್ದೀವಿ? ಗುರು ಬೇಕು. ಗುರುವಿನ ಸಾಮರ್ಥ್ಯದಿಂದ ಮಾತ್ರ ಮಾತಾಡ್ಲಿಕ್ಕೆ ಸಾಧ್ಯ ಅದ. ಅದಕ್ಕಾಗಿ ನಾವು ಯಾವಾಗ ಯೋಗ್ಯರಾಗ್ತೀವಪ್ಪ ಅಂದ್ರೆ ಗುರು ಕೃಪೆ ಆದ್ರೆ ಮಾತ್ರ ಯೋಗ್ಯರಾಗ್ತೀವಿ ಅಂತ. ಆಶ್ಚರ್ಯ ಏನೈತದ್ರೊಳಗೆ? ಮೂಕನಿಗೂ ಮಾತಾಡಿಸ್ತಾರತ್ತವ್ರು. ಇವು ಪವಾಡ್ ನಡೆದವ್ರಿ, ಮೂಕನಿಗೂ ಮಾತಾಡ್ಸ್ತದಂತ. ನಮಗ ಏನ್ರಿ ಅವಾಗ ಆಶ್ಚರ್ಯ ಅನ್ನಿಸ್ತದ. ಇಲ್ಲೇ ವಿಜಯಪುರ ಪಕ್ಕದೊಳಗೆ ಒಂದು ಪವಾಡ ನಡೆದದ, ಒಂದು 10 ವರ್ಷದ ಹಿಂದೆ ಆಗಿರ್ಬೋದು ಘಟನೆ ಇದು. ಆಗ ಯಾವ ಭೂತನಾಳ ತಾಂಡಾದೊಳಗೆ ಒಬ್ಬ ಹುಡುಗಿ, 15 ವರ್ಷದ ಹುಡುಗಿ, 15 ವರ್ಷ ತನ ಮಾತಾಡಿರುವುದಿಲ್ಲ. ಅವ್ರು ಪ್ರತಿ ವರ್ಷ ದಿಂಡಿ ಸೇವಾ, ಅವ್ರ ಮನೆಯೊಳಗೆ ದಿಂಡಿ ಕರೆದು ಪಂಢರಪುರ್ಗೆ ಹೋಗೋ ದಿಂಡಿಗೆ ಊಟ ಕೊಡ್ತಿದ್ರತ್ತ. ಆಗ ದಿಂಡಿ ಸಂಚಾಲಕರು ಹೇಳ್ತಾರ, ಏನ್ರಿ ಊಟ ಕೊಡ್ತೀರಿ, ಇಷ್ಟೆಲ್ಲ ಮಾಡ್ತೀರಿ, ಮತ್ತ ಪಂಢರಪುರ್ಗೆ ಬರ್ರಿ ಅಂತ ಹೇಳಿದಾಗ, ಪಂಢರಪುರಕ್ಕೆ ಏನ್ ಬರುದ್ರಿ, ನಮ್ಮ ಮಗಳು 15 ವರ್ಷ ಆತು ಮಾತಾಡಲ್ಲ, ಏನ್ರ ಮಾತಾಡಿದ್ರೆ ಬರ್ತೀನಿ ಅಂದ್ರತ್ತವ್ರು. ಅವ್ರ ಸಂತ್ರ ಹೆಂಗಿರ್ತಾರಂದ್ರ, ಸಂತ ದೇವ ಸಂತಾಪಾಸಿ ಆಹೆ ಪುಡ್ತಿ ಸಾಂಗು ಕಾಯ್. ಸಂತ್ರ ಆಗುದಿಲ್ಲ ಅಂತ ಅಂದು ಹೇಳುದಿಲ್ಲ. ಸಂತ್ರ ಅಂದ್ರತ್ತ, ಯಾಕಮ್ಮ ರಾಮಕೃಷ್ಣ ಹರಿ ಅಂತ ಹೇಳಿದ್ರ ಆ ಹುಡುಗಿ ರಾಮಕೃಷ್ಣ ಹರಿ ಅಂತಾಳ. ಏನ್ರಿ, ರಾಮಕೃಷ್ಣ ಹರಿ ಅಂತಾಳ. ಆಶ್ಚರ್ಯನೇ ಆಶ್ಚರ್ಯ. ಎಲ್ಲರಿಗೂ ಎಷ್ಟು ಖುಷಿ ಆತಂತವ್ರಿಗೆ. ಇಡೀ ತಾಂಡೆ ಮಂದಿ ಕಿತ್ಕೊಂಡು ಪಂಢರಪುರ ಬಂದಾರ. ರಾತ್ರಿ 10 ನನಗ್ ಕರೀಲಿಕ್ಕೆ ಬಂದ್ರು. 10:11 ಆಗದ ಟೈಮ್, 11 ಆಗ್ಯದ. ಬರ್ರಿ ಗುರೂಜಿ ಅವ್ರ ಪ್ರವಚನ ಹೇಳಾಕ್ ಬರ್ರಿ ಅಂದ್ರು. ಇಷ್ಟೊತ್ತು ಏನ್ ಪ್ರವಚನ ಕೇಳ್ತಿರೋಪ, ಏನಾರ ಸಿಕ್ಕದ ನಿಮಗ ಅಂತ ನಾನು ಕೇಳಿದ್ದಿದ್ದು ಪವಾಡ. ಏನಾರ ಸಿಕ್ಕದ? ಇಷ್ಟು ರಾತ್ರಿ ಹುಡ್ಕಾಡ್ಕೊಂಡು ರಾತ್ರಿ 10:11 ಏನ್ ಪ್ರವಚನ ಕೇಳೋರು? ಇಲ್ರಿ, ನಮ್ಮ ಊರಾಗ ಒಬ್ಬ ಹುಡುಗಿ ಮಾತಾ ಇರ್ಲಿಲ್ಲ, ಇವತ್ತಕ್ಕೆ ಮಾತಾಡಾಳ, ಅದಕ್ಕೆ ಇಡೀ ಊರ್ ಮಂದಿನೇ ಬಂದಾರ. ಏನ್ ಅದ್ಭುತ ನೋಡ್ರಿ. ನಾವಂತೀವಿ ಹೆಂಗ್ರಪ್ಪ ಇವೆಲ್ಲ ಆಗ್ತವೇನು, ಸುಮ್ಮನೆ ಜ್ಞಾನೇಶ್ವರ ಮಾೌಲಿ ಅವರು ಬರ್ದಾರ ಇಲ್ಲಿ ಅಂತೀವಿ. ಇಲ್ಲ, ಆ ಸರಸ್ವತಿ ಪ್ರಸನ್ನವಾದಲ್ಲಿ
ಆ ಸರಸ್ವತಿ ಪ್ರಸನ್ನಳಾದಳ. ಮೂಕಿಯೂ ಸಹ ಮಾತಾಡಿ ಅಲ್ಲಿ ಏನ್ ಮಾಡಿದ್ಲು, ಅದ್ಭುತವಾದಂತ ಚಮತ್ಕಾರ ನಡೆದು ಹೋತು. ಆಗ ಆಶ್ಚರ್ಯ ಏನೈತಿ ಇದ್ರೊಳಗ. ಹಂಗ ಸಂತರು ಸಹಜ ಬೋಲನೆ ಹಿತ ಉಪದೇಶ ಕರೋನಿ ಸಯಾಸ ಸಿಕ್ಕವಿತಿ. ಸಂತರ ಹೆಂಗಿರ್ತಾರ, ಸಹಜ ಮಾತನಾಡಿ ಆ ಮೂಗು ಹುಡುಗಿಯನ್ನ ಮಾತಾಡಿಸುವಂತ ಸಾಮರ್ಥ್ಯ ಅದ. ಅದಕ್ಕ ಸಂತರು ನಿನ್ನೆ ಸಂತರ ಬೆಳಗ ಸಂತ ಕೃಪಾ झाले, ಸಂತರ ಕೃಪಾ झाले. ಆ ಸಂತರ ಕೃಪೆ ಆತಂದ್ರ ಫಳ ಸಿಕ್ಕೇ ಸಿಗ್ತದ ನಮಗ. ಹಾಗಾಗಿ ಸಂತರಿಗೆ ಶ್ರದ್ಧೆಯಿಂದ ಶರಣಾಗ್ರಿ. ಹಾಗೆ ಇಲ್ಲಿ ಇದು ಕೇವಲ ವಸ್ತು ಮಹಾತ್ಮೆ ಇರುತ್ತದ. ಇದು ಕಾಮಧೇನು ಭಾರತ. ಈಗ ಮುಂದೆ ಹೇಳ್ತಾರ ಅವ್ರು ಮುಂದಿನ ಮೂವಿ, ಕಾಮಧೇನುವೆ ಯಾರ ತಾಯಿ, ಆ ಕೂಸಿಗೆ ದುರ್ಬಲವಾದದ್ದು ಯಾವದಿರ್ತದ ನೋಡ್ರಿ, ಕ್ವಶನ್ ಮಾರ್ಕ್ ಹಾಕ್ತಾರ. ಕಾಮಧೇನು ಕಲ್ಪವೃಕ್ಷ, ಕಾಮಧೇನುನೇ ಶ್ರೀಗುರು. ಶ್ರೀಗುರು ಕಲ್ಪವೃಕ್ಷ ಕಾಮಧೇನು ಇದ್ದಂಗ. ಆ ಗುರುನೇ ಹಿಂದಿದ್ದಾಗ ನಮಗೆ ಏನು ದುರ್ಲಭ ಸಿಗದೆ ಇದ್ದದ್ದು ಯಾವ್ದದ್ರಿ? ಯಾವ್ದದು ಹೇಳಿ. ನಾನು ಈ ಗ್ರಂಥ ಮಾಡಲಿಕ್ಕೆ ಪ್ರವೃತ್ತನಾಗಿರುವನು ಯಾರ ಕೃಪೆಯಿಂದ? ನನ್ನ ಗುರು, ನಮ್ಮ ಗುರುಗಳ ಕೃಪೆಯಿಂದ. ನಮ್ಮ ಗುರುಗಳ ಕೃಪೆಯಿಂದ ನಾನು ಏನ್ ಮಾಡಕ್ ಹೊರಟೀನಿ, ಈ ಗ್ರಂಥವನ್ನ ಹೇಳಲಿಕ್ಕೆ ಹೊರಟೀನಿ ಅಂತ ಹೇಳ್ತಾರ. ಹಾಗೆ ಅವ್ರು ಹೇಳ್ತಾರ, ಏನಪ್ಪ अप्राप्त काय आहे म्हणून मी प्रवृत्तला हे ग्रंथी तरी न्यून्यते पुरते अधिकते सरते करोनी घेयावे ಏತು ಮತೆ ವಿನವಿತೋ ಅಸೆ. ಆಗ ಮುಂದ ಅವರು ಏನ್ ಹೇಳ್ತಾರ ಅಂದ್ರ, ಆದರೂ ಇದರಲ್ಲಿ ಕಡಿಮೆ ಇದ್ದದ್ದು ಏನ್ ಮಾಡ್ತಿದ್ದ, ಏನಾಗ್ತಾ ಇದೆ ಅಂದ್ರೆ ನಾ ಪ್ರವೃತ್ತ ಆಗಾಕತ್ತೀನಿ. ಯಾವ ಕಾಮಧೇನು ತಾಯಿ ಕೂಸಿಗೆ ಎಲ್ಲವೂ ತಂದು ಕೊಡ್ತಾಳ, ಆದ್ರೂ ಇದರಲ್ಲಿ ಕಡಿಮೆ ಇದ್ದದ್ದನ್ನು ಪೂರ್ಣ ಮಾಡಿಕೊಂಡು ಹೆಚ್ಚಾದದ್ದನ್ನು ನನಗೆ ಬಿಟ್ಟು ಬಿಡ್ರಿ ಎಂದು ತಮಗೆ ನನ್ನ ವಿನಂತಿ ಇರುತ್ತದೆ ಅಂತ ಹೇಳಿದ್ರು. ಏನ್ ಹೇಳಿದ್ರು, ಇಲ್ಲಿ ನಿಮಗೇನಾದ್ರ ಬೇಕಿತ್ತಂದ್ರ ತಗೊಳ್ರಿ, ಪೂರ್ಣ ಇದ್ದಿದ್ದು, ಅಪೂರ್ಣ ಇದ್ದಿದ್ದು ಬಿಟ್ಟು ಬಿಡ್ರಿ ಅಂದ್ರು. ಇಷ್ಟೊತ್ತಿಗೆ ಗುರುಗಳಿಗೂ ಸಹ ಗುರುಗಳು ಕಡೆ ನೋಡ್ತಾರ. ಈ ಕಡೆ ಗುರುಗಳು ನೋಡಿ ಶ್ರೀ ಗುರು ನಿವೃತ್ತಿನಾಥರ ಮಹಾರಾಜರು ಅವ್ರು ನೋಡಿ ಹೇಳ್ತಾರ, ನೋಡಪ್ಪ ಸಾಕೀಗ, ಇನ್ ಹೇಳೀಗ ಗೀತಾ ಹೇಳು. आता देईजे अवधान तुम्ही बोलविल्या मी बोलेन जैसे चेष्ट सूत्राधीन धारो यंत्र तैसा मी अनुग्रही साधूच्या निरूपितो ते अपुलिया परी अलंकरितो भलया परी तव श्री गुरु म्हणती राही हे तुझ बोलावे नले. ನೋಡ್ರಿ, न लगे काय. आता ग्रंथा चित्त देई जुड करी वेगा या बोला निवृत्ती दासू पावोनी परम उल्लासू मणे ಪರಯೇಶ ಮನ ಅವಕಾಶು ದೇವೋನಿಯ. ಹೇಳ್ತಾರೆ, ಗುರು ಏನು ನುಡಿಸ್ತಾನ ಅದನ್ನ ನಾ ಗುರು ಕುತ್ಕೊಂಡು ಅದರಂತೆ ನೀವು ನನ್ನ ಮೇಲೆ ಅನುಗ್ರಹ ಮಾಡಿರುವಿರಿ. ಗುರುವಿಗೆ ನೋಡಿ ಹೇಳ್ತಾರ, ನೋಡ್ರಿ ಗುರು ಹೆಂಗ ಅದನಪ್ಪ ಅಂದ್ರ ಸೂತ್ರಧಾರ. ಈ ಕತೆ ನಾ ಹೇಳಕ್ ಹೊರಟಿನಲ್ಲ, ನೀವು ನನ್ನ ಅಂತರಂಗದಲ್ಲಿ ನಿಂತು ನೋಡ್ರಿ, ಗುರುವಿನ ಮೇಲೆ ಎಷ್ಟು ಶ್ರದ್ಧೆ ಅದ. ಹೇ ಶ್ರೀ ಗುರುನಾಥ, ಹೇ ಶ್ರೀ ಗುರು ನಿವೃತ್ತಿನಾಥ, ನೀವು ಈ ಕತೆ ನನ್ನ ಅಂತರಂಗದಲ್ಲಿ ನಿಂತು ಮಾತನಾಡಿಸುವುದರಿಂದ ನಾನು ಗೀತೆಯ ಗ್ರಂಥದ ಮೇಲೆ ವ್ಯಾಖ್ಯಾನ ಮಾಡುತ್ತೇನೆ, ಸಂಭಾಷಣೆ ಮಾಡುತ್ತೇನೆ. ಆ ಕಳ ಸೂತ್ರದ ಆ ಕಟ್ಟಿಗೆಯ ಗೊಂಬೆ ಏನಿರ್ತದಲ್ಲ, ಆ ಸೂತ್ರಧಾರನು ಕುಣಿಸುವಂತೆ ಅದು ಕುಣಿಯುತ್ತದೆ. ಏನ್ರಿ, ಸೂತ್ರಧಾರ ಹೆಂಗ ಕುಣಿಸ್ತಾನ ಹಂಗ ಕುಣಿತದ ಗೊಂಬೆದು. ಗೊಂಬೆ ತಾನೇ ಕುಣಿಯಂಗಿಲ್ಲ, ಆದ್ರೆ ನಮ್ ನೋಡೋರಿಗೆ ಹೆಂಗ ಅನಿಸ್ತದ, ಏನು ಗೊಂಬೆ ಕುಣಿತದಪ್ಪ, ಏನು ಅದ್ಭುತ ಗೊಂಬೆ ಕುಣಿತದ ಅನ್ನುವಂತ ನಮಗ ಅನಿಸ್ತದ. ಅದರಂತೆ ನೀವು ನನ್ನ ಮೇಲೆ ಅನುಗ್ರಹ ಮಾಡಿರುವಿರಿ. ನಾನು ಸಾಧುಗಳ ಆಜ್ಞಾಧಾರಿ ಇದ್ದೇನೆ. ಯಾರೇ ಸಾಧುಗಳ ಆಜ್ಞಾಧಾರಿ ಇದ್ದೇನೆ. ನೀವು ನಿಮ್ಮ ಅಪೇಕ್ಷೆಯಂತೆ ನನ್ನನ್ನು ಸುಶೋಭಿತನಾಗಿ ಮಾಡಿ ಕುಣಿಸಿದಂತೆ ನಾನು ಕುಣಿಯುತ್ತೇನೆ.
ನೀವ್ ಹೆಂಗ್ ಕುಣಿಸ್ತಿರಲ್ಲ ಹಂಗ ಕುಣಿತೀನಿ ನಾನು ಯಾರ ಆಜ್ಞಾಧಾರ ಇದ್ದೀನಿ? ಸಂತರ ಶರಣರ ಸಾಧುಗಳ ಆಜ್ಞಾಧಾರ ಇದ್ದೀನಿ. ತಾವು ನನ್ನನ್ನು ಕುಣಿಸಿರಿ ಗುರುದೇವ, ತಾವು ಕುಣಿಸಿದಂತೆ ನಾನು ಕುಣಿಯುತ್ತೇನೆ ಗುರುದೇವ. ನೀವ್ ಹೆಂಗ್ ಕುಣಿಸ್ತಿರಲ್ಲ ಹಂಗ ಕುಣಿತೀನಿ ನಾನು. ಆ ಕಾಲಕ್ಕೆ ಶ್ರೀ ಗುರು ನಿವೃತ್ತಿನಾಥ್ ಅಂತಾರ, ಸಾಕು ಬಿಡು ಮಾರಾಯ, ಎಟ್ಟರೆ ಹೇಳ್ತಿ ಸಾಕು ಬಿಡು, ವ್ಯರ್ಥವಾಗಿ ಕಾಲ ಕಳಿಯಬೇಡ ಅಂತಾರ ಗುರುಗಳು. ಸಾಕು ಬಿಡು, ಈಗ ಎಟ್ಟರೆ ಹೇಳ್ತಿ. ತೀವ್ರತೆ ಗೀತಾರ್ಥ ಹೇಳುವ ಕಡೆ ಲಕ್ಷ್ಯ ಪೂರೈಸು. ಹೋಗ ಗುರುಗಳು, ಶ್ರೀ ಗುರು ಆಜ್ಞೆ ಆಗ್ತದ. ಈಗ ಗುರುಗಳು ಆಜ್ಞೆ ಆಗ್ತದ ನೋಡ್ರಿ. ಏನಾಗ್ತದ ಗುರುಗಳು? ಸಾಕು ಬಿಡು, ನಿವೃತ್ತಿನಾಥರು ಹೇಳ್ತಾರ, ಜ್ಞಾನದೇವ ಆಜ್ಞೆ ಆಗ್ತದೆ. ಗುರುವಿನ ಆಜ್ಞೆ ನೋಡಿ ಶ್ರೀ ನಿವೃತ್ತಿನಾಥರು ಶಿಷ್ಯ ಜ್ಞಾನದೇವರನ್ನು ಪರಮ ಸಂತುಷ್ಟರಾಗಿ ಚಿತ್ತವುಳ್ಳವರಾಗಿ ಹೇಳ್ತಾರ, ಈಗ ಗೀತೆಯಲ್ಲಿ ಶ್ರೀಕೃಷ್ಣನ ಸಂಭಾಷಣೆಯನ್ನು ಮಾಡುತ್ತೇನೆ. ಈ ಸಂವಾದ ಶಾಂತ ಮನಸ್ಸಿಂದ ಶ್ರವಣ ಮಾಡಬೇಕು ಅಂತ ಹೇಳಿ ಗುರುಗಳಿಗೆ ಹೇಳ್ತಾರ. ಹೇಳು ತಾತ್ಪರ್ಯ ಅಷ್ಟ ನೋಡ್ರಿ. ಗುರುವಿನ ಮೇಲೆ ಎಷ್ಟು ಶ್ರದ್ಧೆ ಅದ. ಈ ದಾರದ ಗೊಂಬೆ ಅಂತೆ, ಆ ಕಟ್ಟಿಗೆ ಗೊಂಬೆ ದಾರ ಹೇಗೆ ಕುಣಿಸ್ತದ ಹಂಗ ನಾವೆಲ್ಲರೂ ಸೂತ್ರ, ಆತನ ಕೈಯೊಳಗ ದಾರ. ನಾವು ಸುಮ್ಮನೆ ಇಲ್ಲಿರೋದು, ಇದು ಸುಮ್ಮನೆ, ಅಲ್ಲಿರೋದು ನಮ್ಮ ಮನೆ. ನಾವ್ ಎಲ್ಲಿಂದ ಬಂದೀವಿ ಅಲ್ಲಿಗೆ ಹೋಗ್ಬೇಕಾಗ್ತದ. ನಾವ್ ಎಲ್ಲಿಂದ ಬಂದೀವಿ ಅಂದ್ರ ಈ ಜಗತ್ತನ್ನು ನಡೆಸುವಂತ, ನಮಗೆ ಇಲ್ಲಿ ಕಣ್ಣಿಗೆ ಕಾಣುವಂತ ಸಗುಣ ಗುರು ಆತನೇ ನಿರ್ಗುಣ ಪರಬ್ರಹ್ಮ. ಅಂತ ನಿರ್ಗುಣ ಪರಬ್ರಹ್ಮನ ನಮ್ಮ ಸಂಯೋಗ ಆಗುವಂತ ಗ್ರಂಥ ಇದು. ಅದಕ್ಕಾಗಿ ಜೀವ ಬ್ರಹ್ಮರ ಐಕ್ಯತ್ವ ಇದರ ಮುಖ್ಯ ಏನು ಸಂಬಂಧ ರೀ? ಜನಕ ಭಾವ ಸಂಬಂಧ. ಈ ಗ್ರಂಥದಿಂದ ಏನು ಉದಯ ಆಗ್ತದಂದ್ರೆ ಜ್ಞಾನದ ಜನ್ಯ. ಇನ್ನ ಜನಕ ಯಾರು ಅಂದ್ರೆ ಈ ಗ್ರಂಥ ಅಂತ. ಈ ಗ್ರಂಥದಿಂದ ಜ್ಞಾನೇಶ್ವರ ಮೌಲಿ ಅವರು ನಿಮ್ಮೆಲ್ಲರಿಗೆ ಏನಾಗ್ತದ? ಜೀವಭಾವ ಹೋಗಿ ಶಿವಭಾವ ನಮ್ಮಲ್ಲಿ ಇರುವಂತ ಜೀವತ್ವವನ್ನು ಹೋಗಿ ಈ ಅಮರತ್ವವನ್ನು ಮಾಡಿಸುವಂತ ಮಹಾನ್ ಕಾರ್ಯ ಈ ಗ್ರಂಥ ಮಾಡ್ತದ. ಅದಕ್ಕಾಗಿ ನೀವುಗಳೆಲ್ಲ ಶ್ರವಣದೊಳಗೆ ಏನಿರಬೇಕು ಅಂತ ಹೇಳಿದ್ರೆ ಶ್ರದ್ಧೆ ಇರಬೇಕು. ಹಂಗ ಶ್ರದ್ಧೆ ಇತ್ತಂದ್ರೆ ಈ ಗ್ರಂಥದ ತಾತ್ಪರ್ಯ ನಮಗೆ ತಿಳಿತದ. ಇಲ್ಲ ಅಂದ್ರೆ ಇದ್ರ ತಾತ್ಪರ್ಯ ತಿಳಿಯುದಿಲ್ಲ. ನಾವೇನು ಭಯಪಟ್ಟು ಮಾಡಬಹುದು, ಓದಬಹುದು. ಇದರ ಲಕ್ಷಾರ್ಥ ತಿಳಿಬೇಕಾಗ್ತದೆ. ವಾಚಾರ್ಥ ಎಲ್ಲರಿಗೂ ತಿಳಿತದ, ಲಕ್ಷಾರ್ಥ ತಿಳಿಯೋದು ಬಹಳ ಕಷ್ಟ ಅದ. ಹಾಗೆ ಒಬ್ಬ ಯಾವ ಬಡವ ಏನ್ ಮಾಡ್ದವ, ಮೊದಲ ತಾನು ದುಡಿತಿದ್ದ, ಶ್ರೀಮಂತನಾದ. ಮುಂದೆ ಶ್ರೀಮಂತ ತನ್ನ ಮಕ್ಕಳಿಗೆ ಕರ್ಕೊಂಡು ತೀರ್ಥಯಾತ್ರೆಗೆ ಹೋಗಿದ್ದ. ತೀರ್ಥಯಾತ್ರೆಗೆ ಹೋದಾಗ ಆ ಕಾಲದೊಳಗ ಏನು ದುಡ್ಡು ಅದಾವಲ್ಲ ಅವುಗಳನ್ನು ಭೂಮಿಯಲ್ಲಿ ಹಗದಿಡ್ತಿದ್ರು. ಆಗ ಈತ ಒಂದು ಗುಡಿ ಕಟ್ಟಿಸಿದ್ದ. ಗುಡಿ ಅದಲ್ಲ, ಗುಡಿ ಕಳಶನೊಳಗ ಗುಡಿ ಗೋಪುರದೊಳಗ 15 ಲಕ್ಷ ರೂಪಾಯಿ ಬಂಗಾರದ ನಾಣ್ಯ ಇಟ್ಟು ತನ್ನ ಹೆಂಡತಿ ಮಕ್ಕಳನ್ನು ಕರ್ಕೊಂಡು ತೀರ್ಥಯಾತ್ರೆಗೆ ಹೋದ. ತೀರ್ಥಯಾತ್ರೆಗೆ ಹೋದಾಗ ಮುಂದೇನಾತು, ಆಗ ನಡ್ಕೋತ ಹೋಗ್ತಿದ್ರು ಮಳೆ ಚಳಿಯಲ್ಲಿ. ಆ ಮನುಷ್ಯ ಮುಪ್ಪಾಗಿದ್ದ, ವ್ಯಾಪಾರಿ ಶ್ರೀಮಂತಿದ್ದ, ಮುಪ್ಪಾಗಿದ್ದ. ಹೋಗಿ ಬರೋದ್ರೊಳಗ ಆತನ ದೇಹ ಅವಸಾನ ಆತ. ದೇಹ ಅವಸಾನ ಆದ ತಕ್ಷಣ ಏನ್ ಮಾಡ್ದ, ತನ್ನ ಹೆಂಡತಿ ಏನ್ ಮಾಡಿದ್ಲು, ಮಗನ ಕರ್ಕೊಂಡು ಬಂದಳು. ಮಗನ ದೊಡ್ಡವ ಮಾಡಿದ್ಲು. ಮಗ ದಿನ 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 ದೊಡ್ಡವನಾದ. 10-16 ವರ್ಷನವ ಆದಾಗ ಅದೇ ತಂದೆಯ ವೃತ್ತಿ ಏನಿತ್ತು ವ್ಯಾಪಾರ, ಅದನ್ನ ಪ್ರಾರಂಭ ಮಾಡ್ದ. ಅದ್ರ ಒಬ್ರು ಇನ್ನೊಬ್ರಂಗ ಆಗುವುದಿಲ್ಲ. ತಂದೆ ವೃತ್ತಿ ವ್ಯಾಪಾರ ಏನು ಪ್ರಾರಂಭ ಮಾಡ್ತಾ ಮಾಡ್ತಾ ಇವನಿಗೆ ಏನಾತು ಅಂದ್ರ ಇವನಿಗೆ ಲಾಸ್ ಆತು. ಇವಂಗ ಏನಾತ್ರಿ, ಎಲ್ಲಾ ವ್ಯಾಪಾರದೊಳಗ ಏನಾತಪ್ಪ ಅಂದ್ರೆ ಲುಕ್ಷಾಣ ಆತು. ಆಗ ಸಾಲ ಆತವಂಗ, ಆ ಕಡೆ ಎಲ್ಲಾ ಸಾಲ ಮಾಡ್ಕೊಂಡಾಗ ಇನ್ನೇನ್ ಮಾಡುದಪ್ಪ, ಸಾಲದವ್ರಿಗೆ ಬಡ್ಡಿಯವ್ರಿಗೆ ದುಡ್ಡು ಕೊಡಾಕ ಸಾಲೋದಿಲ್ಲ, ಏನ್ ಮಾಡ್ಬೇಕು ಅಂತ ನೋಡಿದಾಗ ಅವನಿಗೆ ವಿವೇಕ ಹೊಳಿತು. ಏನ್ ವಿಚಾರ ಹೊಳಿತು, ನಮ್ಮಪ್ಪ ವ್ಯಾಪಾರಸ್ಥ ಇದ್ದ, ಶ್ರೀಮಂತನು ಇದ್ದ, ಎಲ್ಲರ ಯಾರಿಗಾರ ದುಡ್ಡು ಕೊಟ್ಟಾನೇನು ಅಂತ ಎಲ್ಲಾ ಗ್ರಂಥಗಳನ್ನು ಹುಡುಕ್ತಾ ಒಂದ ಗ್ರಂಥದೊಳಗೆ ಏನ್ ಬರ್ದಿತ್ತಪ್ಪ, ಒಂದ್ ಡೈರಿ ಒಳಗ ತಗೊಳ್ಪತ್ರ ವ್ಯವಹಾರದೊಳಗ 15 ಲಕ್ಷ ರೂಪಾಯಿ ಬಂಗಾರದ ನಾಣ್ಯಗಳು ಗುಡಿ ಗೋಪುರದಲ್ಲಿ ಇಡಲಾಗಿದೆ ಅಂತ ಬರ್ದಿದ್ದ.
ಬರೇನ ಈ ಏನು ಬರ್ದಾರಲ್ಲ ಈ ಲೈನ್ ಇದನ್ನ ತೋರಿಸ್ದ ಊರಾಗ. ನಮ್ಮಂತವ್ರು ನಿಮ್ಮಂತವ್ರು ಇರ್ತಾರಲ್ಲ, ಎಲ್ಲರಿಗೂ ತೋರಿಸಿದ್ರು. ಎಲ್ಲಾರು ಅಂದ್ರು ಹೌದಲ್ಲಿ ತಮ್ಮ ಗುಡಿ ಗೋಪುರದಾಗ ನಿಮ್ಮಪ್ಪ 15 ಲಕ್ಷ ರೂಪಾಯಿ ಬಂಗಾರದ ನಾಣ್ಯ ಇಟ್ಟಾನ. ಇಟ್ಟಾನಂದ್ರೆ ನಡ್ರಿ ಅಂತ ಹೇಳಿ 4-5 ತನ್ನ ಗೆಳೆಯರಿಗೆ ಕರ್ಕೊಂಬಂದು ಗುಡಿ ಗೋಪುರ ಕೆಡವು ಬಿಟ್ಟ. ಗುಡಿ ಗೋಪುರನಾಗ ಒಂದು ಕವಡಿ ಪೈಸಾ ಸಿಗ್ಲಿಲ್ಲ. ಊರಾಗ ಮಂದಿ ಬೇಯಕ್ ಶುರು ಮಾಡಿದ್ರು. ಅಲ್ಲ ಅವ್ರಪ್ಪ ಎಂತ ಪುಣ್ಯಾತ್ಮ ಇದ್ದ, ಗುಡಿ ಕಟ್ಟಿದ್ದ, ಈ ಮಗ ಗೋಪುರ ಕೆಡವಿದ್ನಲ್ಲ ಅಂತ ಊರಾಗ ಮಂದಿ ಬೇಯಕ್ ಹತ್ರು. ಇವನಿಗೂ ಚಿಂತೆ ಹತ್ತು, ಏನ್ ಮಾಡುದಪ್ಪ, ನಮ್ಮಪ್ಪ ಗುಡಿ ಕಟ್ಟಿದ ಗುಡಿ ನಾ ಗೋಪುರ ಕೆಡವು ಬಿಟ್ಟೆ, ಅದ್ರ ₹1 ಇಲ್ಲ, ಏನಾರು ಬರ್ದಾರ ಇದನ್ನ ಅಂತೇಳಿ ಮತ್ತೆ ತೋರಿಸ್ದ. ಮತ್ತೆ 4-5 ಮಂದಿಗೆ ತೋರಿಸ್ದ. ಅವರು ಅಂದ್ರು ಹೌದು ಖರೇನೆ ನಿಮ್ಮಪ್ಪ ದುಡ್ಡ ಬರ್ದಾನ, ಇಲ್ಲಿ ಇದು ಕೊಟ್ಟಿದ್ದದ, ಇವು ಯಾರಿಗೂ ತಗೊಂಡಿದ್ದಲ್ಲಿ ಇವು ಗುಡಿಯಾಗ ಇಟ್ಟಾನಂತ ಬರ್ದಾನ. ಸಾಕಾತ ಅವನಿಗೆ ಎಲ್ಲಾ ಕಡೆ ತೋರಿಸ್ದಾಗ ಎಲ್ಲಾರಂದ್ರು, ಇಡೀ ಊರಾಗ ಮಂದಿ ಎಷ್ಟು ಶಾಣ್ಯಾರ ಇದ್ರು, ಓದಾಕ್ ಬರೋರು ಎಲ್ಲಾರು ಓದಿ ಹೇಳಿದ್ರು, ಖರೆ ಐತೋ ತಮ್ಮ, ಆ 15 ಲಕ್ಷ ರೂಪಾಯಿ ಬಂಗಾರದ ನಾಣ್ಯ ಗುಡಿಯಾಗ ಗೋಪುರನಾಗ ಅದಾವಂತದ್ರ, ಮತ್ ಗುಡಿ ಗೋಪುರ ಕೆಡವಿದ್ರೆ ₹1 ಇಲ್ಲ, ಏನ್ ಮಾಡೋದು ಅಂತ ಹೇಳಿದಾಗ ಅವಾಗ ಅವನಿಗೆ ನೆನಪು ಬಂದಿದ್ದು ಅವರಪ್ಪನ ಗೆಳೆಯ, ಅವರಪ್ಪನ ಸಮಕಾಲೀನಾಗಿರುವಂತ ಅನುಭವಿ ಮನುಷ್ಯ. ಅವ ದೂರಲ್ಲಿದ್ದ. ಆ ದೂರಲ್ಲಿದ್ದಾಗ ನೋಡ್ ಗುರು, ನಮ್ಮ ಅಪ್ಪನ ಗೆಳೆಯನಿಗೆ ಕೇಳಿದ್ರ ಆತು, ಈ ವಿಷಯ ಆತನಿಗೆ ಗೊತ್ತಿರ್ತದ ಅಂತ ಹೇಳಿ ಹೋಗಿ ನಮಸ್ಕಾರ ಮಾಡಿ ಕುಂದ್ರಾನ. ಅವ್ರು ಅಂದ್ರು, ಯಾಕಪ್ಪ ಎದಕ್ ಬಂದಿ? ಹಿಂಗ್ರಿ ಅಪ್ಪಾರ, ಈ ಪುಸ್ತಕ ಸ್ವಲ್ಪ ನೋಡ್ರಿ. ನೋಡಿದ್ರು, ಹೌದಲ್ಲೋ 15 ಲಕ್ಷ ರೂಪಾಯಿ ನಿಮ್ಮಪ್ಪ ಬರ್ದಾರ. ಏನ್ ಬರ್ದಾರ ಅಂತ ಹೇಳಿದ್ರ, ಶುಕ್ಲ ಪಕ್ಷ ಶ್ರಾವಣ ಮಾಸೆ ಅಷ್ಟಮಿ ಸ್ಥಿತಿ ಪ್ರಥಮ ಪ್ರಹರೆ ಆ ಗುಡಿ ಗೋಪುರದೊಳಗೆ 15 ಲಕ್ಷ ರೂಪಾಯಿ ಇಟ್ಟಿವಂತ ಬರ್ದಾರ. ಏನ್ ಬರ್ದಾರ್ರಿ? ಶ್ರಾವಣ ತಿಂಗಳ ಶುಕ್ಲ ಪಕ್ಷ ಅಷ್ಟಮಿ ತಿಥಿ ಪ್ರಥಮ ಪ್ರಹರ ಗುಡಿ ಗೋಪುರದಾಗ 15 ಲಕ್ಷ ರೂಪಾಯಿ ಅದಾವ ಅಂತ ಬರ್ದಿದ್ರ. ಅದ ಏನಾತು? ಹಿಂಗ ಎಲ್ಲಾರು ಓದಿ ಹೇಳ್ಯಾರಪ್ಪ, ನಾನು ಹೋಗಿ ಆ ಗುಡಿ ಗೋಪುರ ಕೆಡವೀನಿ, ಅದ್ರಾಗ ₹1 ದುಡ್ಡಿಲ್ಲ. ಹುಚ್ಚ, ಅದ್ರಾಗ ದುಡ್ಡು ಅದಾವು, ನೀನು ತೆಗಿಸ್ಕೊಡ್ತೀನ, ಗೋಪುರ ಯಾಕೆ ಕೆಡವಿದೆವು ಅಂದ್ರ ಅವ್ರು. ಅದಾವು ದುಡ್ಡ ಅಂದ್ರ, ಅದಾವು ಅಂದ್ರ. ಗೋಪುರ ಯಾಕೆ ಕೆಡವಿ? ಗೋಪುರನ್ಯಾಗ ಅದ್ ಬರ್ದಾರಲ್ಲ. ಹಂಗಲ್ಲೋ ಹುಚ್ಚ, ಅದರ ತಾತ್ಪರ್ಯ ಬೇರೆ ಅದ. ನೀ ಹೋಗಿ ಗೋಪುರ ಕಟ್ಟಿಸ್ ಹೊಳ್ಳಿ ಮತ್ತ ಹೆಂಗದ ಹಂಗ ಕಟ್ಸು. ನನ್ನ ಕಡೆ ದುಡ್ಡು ಇಲ್ಲ ಅಂದವ, ತಗೋ ₹200 ಗೋಪುರ ಇದ್ದಂಗ ಕಟ್ಸ, ನಾ ಬಂದು ನಿನಗೆ ದುಡ್ಡು ತೆಗೆದು ಕೊಡ್ತೀನಿ. ಆದ್ರೆ ನೀನ್ ಶ್ರಾವಣ ಮಾಸ ಅಷ್ಟಮಿ ಸ್ಥಿತಿ ಐತಲ್ಲ, ನೀ ಸಪ್ತಮಿಗ ಬಾ, 1 ದಿವ್ಸ ಮುಂಚಿತ ಬಂದು ನಾನು ಕರ್ಕೊಂಡು ಹೋಗು, ನೀನ್ ದುಡ್ಡು ತೆಗೆದು ಕೊಡ್ತೀನಿ ಅಂತ. ಭಾರಿ ಖುಷಿ ಆತು. ಇನ್ನೇನು ಹೊಳ್ಳಿ ಓಡ್ದ, ಹೋಗಿ ಊರಾಗ ಹೋಗಿ ಎಲ್ಲಾ ಕರ್ಕೊಂಡು ಗೋಪುರ ಹೆಂಗತ್ ಹಂಗ ಕಟ್ಟಿಸಿದ ನಂತರ ಮುಂದ ಶ್ರಾವಣ ಮಾಸ ಬಂತು. ಸಪ್ತಮಿ ತಿಥಿಗೆ ಹೋಗಿ ಗುರುಗಳನ್ನ ಕರ್ಕೊಂಬಂದು ಗುರುಗಳು ಕರ್ಕೊಂಬರಾನ. ಬೆಳಿಗ್ಗೆ ಬಂದ್ರು. ಪ್ರಥಮ ಪ್ರಹರೆ, ಒಂದು ದಿನಕ್ಕೆ 4 ಪ್ರಹರ ಅದಾವ್ರಿ. ಪ್ರಥಮ, ದ್ವಿತೀಯ, ತೃತೀಯ 8, ಹಗಲತ್ 4, ರಾತ್ರಿ 4, 8 ಪ್ರಹರ, 24, 3 ತಾಸಿಗೆ 1 ಪ್ರಹರ ಹಾಕವು. 6ರಿಂದ 9 1 ಪ್ರಹರ, 9ರಿಂದ 12 2ನೇ ಪ್ರಹರ, 12ರಿಂದ 3 3ನೇ ಪ್ರಹರ, 3ರಿಂದ 6 4 ಪ್ರಹರ, 4 ಹಗಲು 4 ರಾತ್ರಿ, 8 4 4 8 ಪ್ರಹರ, ಅಂದ್ರೆ 3 ತಾಸು 1 ಪ್ರಹರ. ಪ್ರಥಮ ಪ್ರಹರ ಅಂತ ಬರ್ದಿದ್ರು ಅವ್ರು. ಪ್ರಥಮ ಪ್ರಹರೇ. ಆಗ ಅಷ್ಟಮಿ ತಿಥಿ, ಶ್ರಾವಣ ಮಾಸೆ, ಶುಕ್ಲ ಪಕ್ಷೆ ಎಲ್ಲ ನೋಡಿದ್ರು. ನೋಡಿ ಏನ್ ಮಾಡಿದ್ರು, ಆ ಶ್ರಾವಣ ಮಾಸದೊಳಗ ಶುಕ್ಲ ಪಕ್ಷ ಪ್ರಥಮ ಪ್ರಹರ ಅಂದ್ರೆ 6ರಿಂದ 9 ಗಂಟೆ ತನ ಯಾವ ಶಿಖರದ ನೆರಳು ಬೀಳ್ತದಲ್ಲ, ಆ ನೆರಳಿನ ಜಾಗದೊಳಗ 15 ಲಕ್ಷ ರೂಪಾಯಿ ಬಂಗಾರದ ನಾಣ್ಯ ಹೂತಿಟ್ಟಿದ್ರು. ನೆರಳಾಗ ಆ 3 ತಾಸು ಎಲ್ಲಿ ತನ ನೆರಳು ಬೀಳ್ತದ ಆ ನೆರಳಿನೊಳಗಿತ್ತು. ಆಗ ಆ ಗುರುಗಳು ಬಂದು ತೆಗೆದು ಕೊಟ್ರು. ಏನ್ ಆನಂದ ಆತವನಿಗೆ ಅಂದ್ರ, ಅವಂದೆಲ್ಲ ಸಾಲನ ತೀರೋತ್. ಏನ್ರಿ, ಸಾಲನ ತೀರೋತ. ಅವಂದು ಖುಷಿ ಆದವ. ಲೌಕಿಕದೊಳಗೆ ಏನು ಸಾಲ ಮಾಡಿದ್ದ ಎಲ್ಲ ತೀರೋತು. ಇದನ್ನ ಯಾರು ಓದಿ ತೋರಿಸಿದ್ರು? ಶ್ರೀ ಗುರುಗಳು. ಹಂಗ ಗುರು
ಲಕ್ಷಾರ್ಥ ಹೇಳ್ತಾನ ನಮಗ. ನಾವು ಸ್ವಂತ ಓದ್ಕೊಂಡ್ರು ಓದ್ಕೋ, ಎಲ್ಲಾರು ಓದಿದ್ರು, ಊರಾಗ ಮಂದಿ ಎಲ್ಲಾರು ಓದಿದ್ರು. ಗುರು ಯಾಕೆ ಬೇಕಂದ್ರ ಎಲ್ಲಾರು ಊರಾಗಿದ್ದರು ಓದಿದ್ರು, ಖರೆ ಏನ್ ಓದಿದ್ರು ಅವರು? ವಾಚಾರ್ಥ ಓದಿದ್ರು, ಲಕ್ಷಾರ್ಥ ತಿಳಿಲಿಲ್ಲ ಅವರಿಗೆ. ಹಂಗ ಈ ಭಗವದ್ಗೀತೆ ನಮಗ್ ಓದಾಕ ಬರ್ತೈತಿ ಅಂತ ನಾವು ಓದಿದ್ರೆ ನಮಗೂ ತಿಳಿತದ. ಏನ್ ತಿಳಿತದ ಅಂದ್ರ ವಾಚಾರ್ಥ ತಿಳಿತದ, ಲಕ್ಷಾರ್ಥ ತಿಳಿಯಂಗಿಲ್ಲ. ಹಂಗ ಈ ಗ್ರಂಥ ಗುರುವಿನ ಆಶ್ರಯದಲ್ಲಿ ಏನಾರ ನಾವು ಓದಾಕ್ ಹೋದ್ರ ನಮಗ್ ಲಕ್ಷಾರ್ಥ ತಿಳಿತದ, ಆ ದುಃಖ ದೂರ ಆಗ್ತದ. ಲೌಕಿಕದೊಳಗ ಅವನ ಸಾಲ ತೀರ್ತು, ಇದು ಲೌಕಿಕ ಕತೆ. ಮತ್ ಹಂಗಂದ್ರ ಇದರ ಸಿದ್ಧಾಂತ ಏನ್ರಿ ಅಂದ್ರ, ಆ ಗುಡಿ ಕೆಡಕ್ ಶಿಖರ್ ಕೆಡದವ ಯಾರು? ಅಜ್ಞಾನಿ ಜೀವ. ಏನ್ರಿ ಇದರ ಸಿದ್ಧಾಂತ? ಆ ಅಜ್ಞಾನಿ ಜೀವ ಶಿಖರ್ ಕೆಡದ. ಇನ್ನ ಗೋಪುರ ಅಂದ್ರೇನು? ಜನನ ಮರಣ, ಜನನ ಮರಣ ಗೋಪುರ. ಮತ್ತ ಅಲ್ಲಿ ಅವ್ರು ಯಾರ ಹಿತಚಿಂತಕರಿದ್ರಲ್ಲ ಅವರ ಶ್ರೀ ಗುರುಗಳು. ಇನ್ನು ಸಂಪತ್ ಅಂದ್ರೆ ಏನು? ಸಂಪತ್ ಅಂದ್ರೆ ಆತ್ಮಜ್ಞಾನ. ಯಾರಿಗೆ ಆತ್ಮಜ್ಞಾನ ಆಗ್ತದೆ ಎಲ್ಲ ಸಾಲ ತೀರ್ತದ. ಯಾವ ಸಾಲ ಅಂದ್ರೆ ಏನು? ಜನ್ಮ ಮರಣ. ಸಾಲ ಕೊಟ್ಟವ ಯಾರು? ಯಮ. ಆ ಯಮದೇವರು ಸಾಲ ಕೊಟ್ಟಿದ್ರು. ಮತ್ತಲ್ಲಿ ಭೇಟ ಆದವ್ರು ಯಾರು ಅಂದ್ರೆ ಶ್ರೀ ಗುರು. ಅಂತ ಶ್ರೀ ಗುರುಗಳು ಭೇಟಿಯಾಗಿ ಅವನಿಗೆ ಹೆಂಗ ಲೌಕಿಕದೊಳಗ ಸಾಲ ಹರಸಿದ್ರು, ಹಂಗ ನಮಗೂ ಜನನ ಮರಣದ ಸಾಲ ಹೋಗ್ತದ, ಬಾಧೆ ಹೋಗ್ತದ. ಆ ಅಮೃತ ಮೃತ ಆಗಿದ್ದನ ಅಮೃತ ಕುಡಿಸಿ ನಮಗೂ ನಿಮಗೂ ಎಲ್ಲರಿಗೆ ಆ ಅಮೃತವನ್ನು ಮಾಡ್ತಾರ. ಅಂತ ಸಾಮರ್ಥ್ಯ ಗುರುವಿನೊಳಗದ. ಆಗ ಗುರು ಶಿಷ್ಯರಿ ಸಂವಾದ ಇನ್ನು ಮುಂದೆ ಭಗವದ್ಗೀತೆ ನಾಳೆಯಿಂದ ಪ್ರಾರಂಭ ಆಗ್ತದ. ಇಲ್ಲಿ ತನ ಗುರುವಿನ ಸ್ತುತಿ ಮಾಡ್ತಾ ಬಂದ್ರು. ಹಂಗ ನಾವು ನೀವು ಸಹ ಆತ್ಮಜ್ಞಾನ ಮಾಡಿಕೊಂಡು ನಮ್ಮಲ್ಲಿ ಇರುವಂತ ಜನನ ಮರಣದ ಸಾಲವನ್ನ ತೀರಿಸುವಂತ ಶ್ರೀ ಗುರುಗಳಿಗೆ ಸಾಮರ್ಥ್ಯ ಅದ, ಅವರಿಗೆ ವಾಚಾರ್ಥ ತಿಳಿತದ. ಅಂತ ವಾಚಾರ್ಥ ನಾವು ನೀವು ತಿಳ್ಕೊಂಡು ಉದ್ಧಾರ ಆಗೋಣ ಅಂತ ಹೇಳ್ತಾ, ನುಡಿಸಿರುವಂತ ನುಡಿಗಳು ಕೃಷ್ಣಾರ್ಪಣ ಜ್ಞಾನೇಶ್ವರಿಗೆ ಅರ್ಪಣೆ ಮಾಡಿ ತಮ್ಮೆಲ್ಲರಿಗೆ ಶರಣಾರ್ಥಿ. ಎಲ್ಲರೂ ಓಂ ನಮಃ ಶಿವಾಯ.